ನಮಸ್ಕಾರ ಸ್ನೇಹಿತರೆ, ನಿನ್ನೆ ಪಶ್ಚಿಮ ಬಂಗಾಳದಲ್ಲಿ 2ನೇ ಹಂತದ ಮತದಾನ ಪ್ರಕ್ರಿಯೆ ಮುಗಿಯುವ ಮುಖಾಂತರ ಈ 5 ರಾಜ್ಯಗಳ ಚುನಾವಣಾ ಮತದಾನ ಪ್ರಕ್ರಿಯೆ ಏನಿದೆ ಅದು ಮುಗ್ದಿದೆ. ಇನ್ನೇನಿದ್ರು ಕೂಡ ನಾವು ರಿಸಲ್ಟ್ಗಾಗಿ ವೇಟ್ ಮಾಡಬೇಕಾಗಿ ಬರ್ತಾ ಇದೆ. ಇದ್ರ ನಡುವೆ ಪಶ್ಚಿಮ ಬಂಗಾಳದಲ್ಲಿ ಕೆಲವೊಂದು ಬೂತ್ಗಳಲ್ಲಿ ರೀಪೋಲ್ ಆಗುವಂತ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಆದೇಶ ಇಲ್ಲಿವರೆಗೆ ಹೊರ ಬಿದ್ದಿಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ನನ್ನ ಗಮನಕ್ಕೆ ಇಲ್ಲಿವರೆಗೆ ಬಂದಿಲ್ಲ. ಅದೇನೇ ಇರಲಿ, ಇದ್ರ ನಡುವೆ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಂತಹ ಈ ಎಕ್ಸಿಟ್ ಪೋಲ್ಸ್ ಏನಿದೆ ಅದು ನಿನ್ನೆ ಸಂಜೆ ಹೊರ ಬಿದ್ದಿದೆ. ಈ ಎಕ್ಸಿಟ್ ಪೋಲ್ ಪ್ರಕಾರ ನಾವೆಲ್ಲ ಏನ್ ನಿರೀಕ್ಷೆ ಮಾಡಿದ್ದೇವೆ ಅದೇ ರೀತಿಯಾದಂತಹ ರಿಸಲ್ಟ್ಗಳು ಬರುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆದ್ರೆ ಇಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ಡಿಎಂಕೆ ಪುನಃ ಅಧಿಕಾರದ ಗದ್ದುಗೆ ಏರ್ತದೆ, ಈ ರೀತಿಯಾದಂತಹ ಸಮೀಕ್ಷೆ ಬಂದಿದೆ. ಹಾಗೇನೆ ಕೆಲವೊಂದು ಸಮೀಕ್ಷೆಗಳು ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಡಿಎಂಕೆ ಅಥವಾ ಎಐಡಿಎಂಕೆ ಯಾವುದು ಕೂಡ ಇಲ್ಲಿ ಸ್ಪಷ್ಟ ಬಹುಮತವನ್ನು ಪಡೆಯೋದಿಲ್ಲ. ಇಲ್ಲೇನಿದ್ರು ಕೂಡ ತಮಿಳು ನಟ ವಿಜಯ್ ಜೋಸೆಫ್ ಕಿಂಗ್ ಮೇಕರ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಡಿಜಿಟಲ್ ಚಾನೆಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಪ್ರತಿ ಬಾರಿ ಕೂಡ ಅಷ್ಟೇ ಚುನಾವಣೆ ಮುಗಿದ ತಕ್ಷಣ ಈ ಎಕ್ಸಿಟ್ ಪೋಲ್ಗಳು ಹೊರಬೀಳ್ತದೆ. ಹಲವಾರು ಸಂಸ್ಥೆಗಳು ಈ ಎಕ್ಸಿಟ್ ಪೋಲ್ಗಳನ್ನ ಮಾಡ್ತದೆ. ಆದ್ರೆ ಈ ಎಕ್ಸಿಟ್ ಪೋಲ್ಗಳು ಕೆಲವೊಮ್ಮೆ ಉಲ್ಟಾ ಆಗಿದ್ದು ಕೂಡ ಇದೆ. ನೀವು ಈ ಹಿಂದಿನ ಮಹಾರಾಷ್ಟ್ರ ಚುನಾವಣೆ, ಹರಿಯಾಣ ಚುನಾವಣೆ ಇದೆಲ್ಲದನ್ನು ಕೂಡ ಗಮನಿಸಿದ್ದೀರಾ. ಹಾಗಾಗಿ ಈ ಎಕ್ಸಿಟ್ ಪೋಲ್ಸ್ ಏನಿದ್ರು ಕೂಡ ನೀವು ಕೂತ್ಕೊಂಡು ಮಾತಾಡ್ಲಿಕ್ಕೆ ಅಥವಾ ಗೆಸ್ಟ್ ಮಾಡ್ಲಿಕ್ಕೆ, ಕೆಲವರು ಬೆಟ್ಟಿಂಗ್ ಮಾಡ್ಲಿಕ್ಕೂ ಕೂಡ ಇದನ್ನ ಉಪಯೋಗಿಸ್ಕೊಳ್ತಾರೆ. ಅದ್ ಬಿಟ್ರೆ ಇದನ್ನ ಯಾವುದೇ ಕಾರಣಕ್ಕೆ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಹಿಂದಿನ ಹಲವಾರು ಎಕ್ಸಿಟ್ ಪೋಲ್ ಗಳನ್ನ ನಾವು ನೋಡಿದ್ದೇವೆ, ಏನೆಲ್ಲ ಆಗಿದೆ ಅಂತ ಹೇಳ್ಕೊಂಡು. ಅದೇನೇ ಇರಲಿ, ಈಗ ನಾವು ಸದ್ಯಕ್ಕೆ ಎಕ್ಸಿಟ್ ಪೋಲ್ ನಲ್ಲಿ ಇರುವಂತಹ ವಿಷಯಗಳ ಬಗ್ಗೆ ಮಾತಾಡೋದಾದ್ರೆ, ಪ್ರಮುಖವಾಗಿ ಎಲ್ಲರ ನಿರೀಕ್ಷೆ ಇದ್ದಿದ್ದು ಪಶ್ಚಿಮ ಬಂಗಾಳದಲ್ಲಿ ಏನ್ ಆಗ್ಬಹುದು ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ, ಅಂತಹ ಜಿದ್ದಿನ ಫೈಟ್ ಪಶ್ಚಿಮ ಬಂಗಾಳದಲ್ಲಿತ್ತು. ಇಡೀ ದೇಶದ ಜನತೆ ಗೊತ್ತಿದೆ ಅಲ್ಲಿ ಟಿಎಂಸಿ ಪಕ್ಷ ಯಾವ ರೀತಿಯಾಗಿ ಆಡಳಿತವನ್ನು ನಡೆಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಅಲ್ಲಿರುವಂತಹ ಹಿಂದೂಗಳು ಒಂದು ರೀತಿಯಾದಂತಹ ಭಯದ ವಾತಾವರಣದಲ್ಲಿ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿ ನಾನು ಹೇಳಿದ್ರೆ ಕೆಲವರಿಗೆ ಬೇಸರ ಆಗ್ಬೋದು. ಆದ್ರೆ ಅಲ್ಲಿಂದ ಬರ್ತಾ ಇರುವಂತಹ ಸುದ್ದಿಗಳು, ಅದೇ ರೀತಿಯಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಮಾತಾಡ್ತಾ ಇರುವಂತಹ ರೀತಿ ಎಲ್ಲದನ್ನು ನೋಡಿದ್ರೆ ಗೊತ್ತಾಗ್ತದೆ ಅಲ್ಲಿ ಓಲೈಕೆ ಮಟ್ಟ ಯಾವ ಲೆವೆಲ್ಗೆ ಇದೆ ಅಂತ ಹೇಳ್ಕೊಂಡು. ಹಾಗೆ ನಾನು ನಿನ್ನೆ ಒಂದು ವಿಡಿಯೋವನ್ನ ನೋಡಿದೆ. ಅದರಲ್ಲಿ ಅಭಿಷೇಕ್ ಬ್ಯಾನರ್ಜಿ ಒಂದಿಷ್ಟು ಜನರನ್ನ ಸೇರಿಸ್ಕೊಂಡು ಒಂದು ಭಾಷಣವನ್ನ ಮಾಡ್ತಾ ಇರ್ತಾನೆ. ಆ ಭಾಷಣದಲ್ಲಿ ಆತ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಮೇ 4ರಲ್ಲಿ ರಿಸಲ್ಟ್ ಬಂದ ತಕ್ಷಣ ನಮ್ಗೆ ಗೊತ್ತು ಯಾರನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳ್ಕೊಂಡು, ನಿಮ್ಮ ಮೇಲೆ ಯಾವ ರೀತಿ ದಾಳಿ ಮಾಡ್ತೇವೆ ನೋಡ್ತಾ ಇರಿ, ಈ ರೀತಿಯಾಗಿ ನೇರವಾಗಿ ಧಮಕಿಯನ್ನ ಹಾಕ್ತಾ ಇರೋದನ್ನ ಕೂಡ ನಾವು ನೋಡಿದ್ದೇವೆ. ಇಲ್ಲಿ ಆತ ಯಾರಿಗೆ ಧಮಕಿ ಹಾಕ್ತಾ ಇದ್ದಾನೆ ಅನ್ನೋದನ್ನ ನೀವು ಜಸ್ಟ್ ಗೆಸ್ ಮಾಡಬಹುದು. ಈ ಎಕ್ಸಿಟ್ ಪೋಲ್ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸುವಂತ ಸಾಧ್ಯತೆ ಇದೆ ಅಂತೇಳಿ ಬರ್ತಾ ಇದೆ. ಕೆಲವೊಂದು ಎಕ್ಸಿಟ್ ಪೋಲ್ ಹೇಳ್ತದೆ ಟಿಎಂಸಿ ಪುನಃ ಅಧಿಕಾರಕ್ಕೆ ಬರ್ತದೆ ಅಂತೇಳಿ. ಆದ್ರೆ ಮ್ಯಾಕ್ಸಿಮಮ್ ಎಕ್ಸಿಟ್ ಪೋಲ್ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಇಲ್ಲಿ ಬಿಜೆಪಿ ಈ ಬಾರಿ ಅಧಿಕಾರದ ಗದ್ದುಗೆ ಏರ್ತದೆ. ಬಿಜೆಪಿ ಹೆಚ್ಚು ಕಡಿಮೆ 150ರಿಂದ 160 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುವ ಮುಖಾಂತರ ಅಧಿಕಾರಕ್ಕೆ ಏರ್ತದೆ. ಈ ರೀತಿಯಾದಂತಹ ಸಮೀಕ್ಷೆ ಬರ್ತಾ ಇದೆ. ಒಂದ್ ವೇಳೆ ಸಮೀಕ್ಷೆ ಸತ್ಯ ಆದ್ರೆ ಇಡೀ ದೇಶದ ಜನತೆಗೆ ಒಂದು ರೀತಿಯಾದ ನೆಮ್ಮದಿ ಅಂತೇಳಿ ಹೇಳ್ಬೋದು. ನಾನು ಈ ರೀತಿ ಹೇಳಿ ಕಾರಣ ಏನು ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳ ಅನ್ನೋದು ಒಂದು ಅತ್ಯಂತ ಸೂಕ್ಷ್ಮವಾದಂತಹ ರಾಜ್ಯ. ಈ ರಾಜ್ಯ ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹೊಂದ್ಕೊಂಡಿದೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಬಾಂಗ್ಲಾದೇಶದಿಂದ ನುಸುಳುಕೋರರು ನಮ್ಮ ದೇಶದೊಳಗಡೆ ಎಂಟ್ರಿ ಆಗ್ಲಿಕ್ಕೆ ಪ್ರಮುಖ ಹೆಬ್ಬಾಗಿಲು ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳ. ನಿಮ್ಗೆ ಗೊತ್ತಿದೆ, ಅಲ್ಲಿ ಇದು ಒಂದು ರೀತಿಯಾದಂತಹ ದಂಧೆ ಆಗಿ ಬಿಟ್ಟಿದೆ. ಅಲ್ಲಿಂದ ಬರುವಂತಹ ಜನರನ್ನ ಸ್ವಾಗತಿಸಿ ಅವ್ರಿಗೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿ ಅವ್ರನ್ನ ದೇಶದ ಬೇರೆ ಬೇರೆ ಕಡೆಗಳಿಗೆ ಕಳಿಸಿಕೊಡುವಂತಹ ಒಂದು ಬೃಹತ್ ಮಾಫಿಯಾವೇ ಇಲ್ಲಿ ಕೆಲಸ ಮಾಡ್ತಾ ಇದೆ. ಇಂಥವರ ಬೆನ್ನ ಹಿಂದೆ ನಿಂತಿರೋದು ಟಿಎಂಸಿ ಪಕ್ಷ. ಆದ್ರೆ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ದೇಶಕ್ಕೆ ಎಷ್ಟೊಂದು ಅಪಾಯ ಇದೆ ಅನ್ನೋದನ್ನ ನಾವು ಕೇವಲ ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ ನಡೀತಿರುವಂತಹ ಕೆಲವೊಂದು ಘಟನೆಗಳನ್ನು ನೋಡಿದ್ರೇನೆ ಅರ್ಥ ಆಗ್ತದೆ. ಹಾಗಾಗಿ ಇಂಥ ಸೂಕ್ಷ್ಮ ರಾಜ್ಯದಲ್ಲಿ ದೇಶದ ಬಗ್ಗೆ ಯೋಚನೆ ಮಾಡುವಂತಹ ಒಂದು ಪಕ್ಷ ಅಧಿಕಾರದಲ್ಲಿದ್ರೆ ಆಗ ದೇಶ ಕೂಡ ಸುರಕ್ಷಿತವಾಗಿರ್ತದೆ ಅಂತ ಕೂಡ ನಾವು ತಿಳ್ಕೊಬಹುದು. ಇಲ್ಲಿ ನಾನು ಬಿಜೆಪಿ ಪರವಾಗಿ ಮಾತಾಡ್ತಾ ಇಲ್ಲ, ಆದ್ರೂ ಕೂಡ ಬಿಜೆಪಿ ಪಕ್ಷದ ಮೆಂಟಾಲಿಟಿ ಯಾವಾಗಲೂ ಕೂಡ ದೇಶದ ಪರವಾಗಿರೋದ್ರಿಂದ ಇಂತಹ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ತುಂಬಾ ಉತ್ತಮ ಅನಿಸ್ತದೆ. ಆದ್ರಿಂದಾಗಿ ನನ್ನ ದೃಷ್ಟಿಯ ಪ್ರಕಾರ ಯಾವುದೇ ಕಾರಣಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಪಕ್ಷ ಅಧಿಕಾರದಲ್ಲಿ ಮುಂದುವರಿಯೋದು ದೇಶದ ಭದ್ರತೆಗೆ ಅತ್ಯಂತ ಅಪಾಯಕಾರಿ ಅನಿಸ್ತದೆ. ಹಾಗಾಗಿ ಇಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ತುಂಬಾ ಸಂತೋಷ ಪಡ್ತೇನೆ. ನಂತರ ಅಸ್ಸಾಂ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ ಪುನಃ ಹಿಮಂತ್ ಬಿಸ್ವಾ ಶರ್ಮಾ ಅವರು ಅಧಿಕಾರವನ್ನ ಹಿಡಿತಾರೆ ಅಂತ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದೆ. ಅಸ್ಸಾಂನಲ್ಲಿ ಈ ಹಿಂದೆ ಇದ್ದಂತ ವಾತಾವರಣ ಹೇಗಿತ್ತು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲೊಂದು ಚಾನ್ಸ್ ಇತ್ತು, ಈ ರೀತಿಯಂತ ವಾತಾವರಣ ಇತ್ತು. ಆದ್ರೆ ಇದನ್ನ ಸಂಪೂರ್ಣವಾಗಿ ಹಾಳು ಮಾಡಿರುವಂತಹದ್ದು ಪವನ್ ಖೇರಾ. ನಿಮ್ಗೆ ಗೊತ್ತಿದೆ, ಪವನ್ ಖೇರಾ ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಯಾರೋ ವಾಟ್ಸ್ಆಪ್ ನಲ್ಲಿ ಕಳಿಸ್ಕೊಟ್ಟಂತಹ ಒಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಹಿಡ್ಕೊಂಡು ಅದರ ಸತ್ಯಾಸತ್ಯತೆಯನ್ನ ಪರೀಕ್ಷೆ ಮಾಡ್ದೇನೆ ಹಿಮಂತ್ ಬಿಸ್ವಾ ಶರ್ಮಾ ಅವರ ಹೆಂಡತಿಯ ಮೇಲೆ ಅಪಾದನೆಯನ್ನ ಮಾಡಿದ್ರು. ಆಕೆ 2-3 ದೇಶಗಳ ಪಾಸ್ಪೋರ್ಟ್ ಅನ್ನು ಹೊಂದಿದ್ದಾರೆ. ಆಕೆ ಹೆಸರಲ್ಲಿ ಬಹಳಷ್ಟು ಆಸ್ತಿಗಳು ವಿದೇಶದಲ್ಲಿದೆ, ಈ ರೀತಿಯಾಗಿ ಅಪಾದನೆಯನ್ನ ಮಾಡಿದ್ರು.
ಆದ್ರೆ ಈ ಪತ್ರಿಕಾಗೋಷ್ಠಿ ಸಂದರ್ಭದಲ್ಲೇ ಓರ್ವ ಪತ್ರಕರ್ತ ಪವನ್ ಖೇರ್ ಅವ್ರನ್ನ ನೇರವಾಗಿ ಪ್ರಶ್ನೆ ಮಾಡಿದ್ರು. ನೋಡಿ, ನೀವು ತೋರಿಸಿರುವಂತಹ ಪಾಸ್ಪೋರ್ಟ್ ನಂಬರ್ನ ನಾನು ಚೆಕ್ ಮಾಡಿದೆ, ಆದ್ರೆ ಆ ಪಾಸ್ಪೋರ್ಟ್ ನಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಅವರ ಹೆಂಡತಿಯ ಹೆಸರಿಲ್ಲ, ಅದಕ್ಕೆ ಬದಲಾಗಿ ಬೇರೆಯವರ ಹೆಸರಿದೆ. ಇದರ ಸತ್ಯಾಸತ್ಯತೆ ಏನು ಅಂತೇಳಿ ಕೇಳಿದ್ರೆ ಪವನ್ ಖೇರ್ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಎಲ್ಲಾ ರೀತಿಯಂತ ಉತ್ತರವನ್ನು ಕೊಡ್ತೇನೆ ಅಂತೇಳಿ ಹೇಳಿ ಅಲ್ಲಿಂದ ಎಸ್ಕೇಪ್ ಆದ್ರು. ಆದ್ರೆ ಹಿಮಂತ್ ಬಿಸ್ವಾ ಶರ್ಮಾ ಅವರು ಈತನ ಬೆನ್ನನ್ನ ಬಿಡ್ಲಿಲ್ಲ, ಈತನ ಮೇಲೆ ಕೇಸ್ಗಳನ್ನ ದಾಖಲು ಮಾಡಿದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಪವನ್ ಖೇರ್ ಸತತವಾಗಿ ಕೋರ್ಟ್ ನ ಬಾಗಿಲನ್ನ ಬಡಿತಾ ಇದ್ದಾರೆ, ತನಗೆ ಜಾಮೀನನ್ನ ಕೊಡಿ ಅಂತ ಹೇಳ್ಕೊಂಡು. ಆದ್ರೆ ಇಲ್ಲಿವರೆಗೂ ಕೂಡ ಪವನ್ ಖೇರ್ ಆಗಿ ಜಾಮೀನು ಸಿಕ್ಕಿಲ್ಲ. ಈ ಪವನ್ ಖೇರ್ ಮಾಡಿರುವಂತಹ ಈ ಒಂದು ಅನಾಹುತ ಏನಿದೆ, ಇದನ್ನೇ ಅಸ್ತ್ರವಾಗಿ ಉಪಯೋಗಿಸಿಕೊಂಡಂತ ಹಿಮಂತ್ ಬಿಸ್ವಾ ಶರ್ಮಾ ಅವರು ಇಡೀ ಚುನಾವಣೆಯ ದಿಕ್ಕನ್ನೇ ಬದಲಾಯಿಸಿದ್ರು ಅಂತ ಹೇಳ್ಬೋದು. ಅಲ್ಲಿ ಕಾಂಗ್ರೆಸ್ಗೆ ಒಂದು ಚಾನ್ಸ್ ಇದ್ದಿತ್ತು, ಆದ್ರೆ ಆ ಚಾನ್ಸ್ ನ ಅಲ್ಲಿ ಕಳ್ಕೊಂಡ್ರು ಅಂತ ಹೇಳ್ಕೊಂಡೆ ಹೇಳ್ಬಹುದು. ಅದ್ರ ಜೊತೆ ರಾಹುಲ್ ಗಾಂಧಿ ಅವರು ಮಾಡ್ಕೊಂಡಿರುವಂತಹ ಒಂದಿಷ್ಟು ಎಡವಟ್ಟುಗಳು ಸೇರ್ಕೊಂಡಿದೆ. ಇದೆಲ್ಲದರಿಂದಾಗಿ ಅಸ್ಸಾಂನಲ್ಲಿ ಪುನಃ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ ಅಂತಕೊಂಡೆ ಹೇಳ್ತಾ ಇದ್ದಾರೆ. ಅಸ್ಸಾಂ ಬಗ್ಗೆ ಹೇಳೋದಾದ್ರೆ ಅಲ್ಲಿ 40% ಮುಸಲ್ಮಾನ್ ಬಾಹುಳ್ಯ ಇರುವಂತಹ ರಾಜ್ಯ. ಇಲ್ಲಿ ನೇರವಾಗಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಮುಸಲ್ಮಾನರ ಓಟೆ ನನಗೆ ಬೇಕಾಗಿಲ್ಲ, ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಕೊಂಡು ಹೋಗಿದ್ರು. ಹಾಗೆ ಹಿಂದೂಗಳ ಪರವಾಗಿ ಅವ್ರು ಮಾತಾಡ್ಕೊಂಡು ಹೋದ್ರು. ಇದರ ಪರಿಣಾಮ ಹಿಂದೂಗಳ ಮತ ಸಂಪೂರ್ಣವಾಗಿ ಕ್ರೋಢೀಕರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಅಲ್ಲಿ ಪುನಃ ಆರಿಸಿ ಬರ್ತಾ ಇದ್ದಾರೆ. ಕೇವಲ ಹಿಂದೂಗಳ ಮತ ಕ್ರೋಢೀಕರಣಗೊಂಡಿರುವುದು ಮಾತ್ರ ಅಲ್ಲ, ಅದ್ರ ಜೊತೆಗೆ ಅಲ್ಲಿ ನಡೆಸಿರುವಂತಹ ಅಭಿವೃದ್ಧಿ ಕಾರ್ಯಗಳು ಕೂಡ ಈಗ ಹಿಮಂತ್ ಬಿಸ್ವಾ ಶರ್ಮಾ ಅವರ ಕೈ ಹಿಡಿತಾ ಇದೆ. ಹಾಗಾಗಿ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಗ್ರಹಣ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಕಾಂಗ್ರೆಸ್ಗೆ ಶುಭ ಸುದ್ದಿ ಬರ್ತಾ ಇರೋದು ಕೇರಳದ ಕಡೆಯಿಂದ. ಕೇರಳದಲ್ಲಿ ನಿರೀಕ್ಷೆಯಿಂದಲೇ ಯುಡಿಎಫ್ ಅಧಿಕಾರಕ್ಕೆ ಏರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಡಿಎಫ್ ಇಲ್ಲಿ ಅಧಿಕಾರವನ್ನ ಕಳ್ಕೊಳ್ತಾ ಇದೆ. ಮೋಸ್ಟ್ಲಿ ರಾಹುಲ್ ಗಾಂಧಿ ಅವರ ಆತ್ಮೀಯರಾಗಿರುವಂತಹ ಕೆ.ಸಿ. ವೇಣುಗೋಪಾಲ್ ಇಲ್ಲಿಯ ಮುಖ್ಯಮಂತ್ರಿ ಆಗಿ ಅಧಿಕಾರ ಸ್ವೀಕರಿಸುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಇದ್ರ ನಡುವೆ ಬಿಜೆಪಿಗೆ ಇಲ್ಲಿ ಶುಭ ಸುದ್ದಿ ಏನು ಅಂತ ಹೇಳಿದ್ರೆ, ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇರೋದು ಬಿಜೆಪಿ 3 ರಿಂದ 5 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುವ ಮುಖಾಂತರ ತನ್ನ ಅಕೌಂಟ್ ಅನ್ನು ಓಪನ್ ಮಾಡ್ತದೆ ಅಂತೇಳಿ. ಹಾಗಾಗಿ ಬಿಜೆಪಿ ಕೂಡ ಇಲ್ಲಿ ಸಂಭ್ರಮಿಸುವಂತ ಸಾಧ್ಯತೆಗಳು ಇದೆ. ಇನ್ನು ಪಾಂಡಿಚೇರಿ ಅಥವಾ ಪುದುಚೇರಿ ಬಗ್ಗೆ ಮಾತಾಡೋದಾದ್ರೆ ಅಲ್ಲಿ ಪುನಃ ಎನ್ಡಿಎ ಅಧಿಕಾರಕ್ಕೆ ಏರ್ತಾ ಇದೆ. ಅಲ್ಲಿಯ ಮುಖ್ಯಮಂತ್ರಿ ಆಗಿರುವಂತಹ ರಂಗಸ್ವಾಮಿ ಅವರು ಪುನಃ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತಕೊಂಡೆ ಸಮೀಕ್ಷೆಗಳು ಹೇಳ್ತಾ ಇದೆ. ಪುನಃ ತಮಿಳುನಾಡು ಬಗ್ಗೆ ಮಾತಾಡೋದಾದ್ರೆ ಎಲ್ರಿಗೂ ಬಹಳಷ್ಟು ನಿರೀಕ್ಷೆ ಇದ್ದಿದ್ದು ಟಿವಿಕೆ ಪಕ್ಷದ ವಿಜಯ್ ಜೋಸೆಫ್ ಅವರ ಬಗ್ಗೆ. ಇವರು ಈ ಬಾರಿಯ ಚುನಾವಣೆಯಲ್ಲಿ ಬಹಳಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ ಅಂತಕೊಂಡೆ ಹೇಳ್ತಾ ಇದ್ರು. ಆದ್ರೆ ಅಂತಹ ಇಂಪ್ಯಾಕ್ಟ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಇವರಿಗೆ ಹೆಚ್ಚು ಕಡಿಮೆ ಒಂದು 15 ರಿಂದ 20 ಕ್ಷೇತ್ರಗಳಲ್ಲಿ ಜಯ ಸಿಗಬಹುದು ಅಂತಕೊಂಡು ಸಮೀಕ್ಷೆಗಳು ಹೇಳ್ತಾ ಇದೆ. ಹಾಗೆ ಬಹಳಷ್ಟು ಜನ ನಿರೀಕ್ಷೆ ಮಾಡಿರೋದು ಏನು ಅಂತ ಹೇಳಿದ್ರೆ ಇಲ್ಲಿ ಟಿವಿಕೆ ಪಕ್ಷದಿಂದಾಗಿ ಡಿಎಂಕೆ ಮತಗಳು ಒಡಿಬಹುದು ಅಂತೇಳಿ. ಆದ್ರೆ ಸಮೀಕ್ಷೆಗಳ ಪ್ರಕಾರ ಆ ರೀತಿ ಆದಂತಹ ಚಾನ್ಸಸ್ ಕಾಣಿಸ್ತಾ ಇಲ್ಲ. ಅದಕ್ಕೆ ಬದಲಾಗಿ ಎಐಎಡಿಎಂಕೆ ಇಂದಾನೆ ಒಂದಿಷ್ಟು ವೋಟ್ಗಳನ್ನ ಟಿವಿಕೆ ಪಕ್ಷದ ವಿಜಯ್ ಜೋಸೆಫ್ ಸೆಳೆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರಿಂದಾಗಿ ಡಿಎಂಕೆ ಪಕ್ಷ ಪುನಃ ಅಧಿಕಾರಕ್ಕೆ ಏರ್ತದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಇಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಆ ರೀತಿ ಏನಾದ್ರು ಆದ್ರೆ ಟಿವಿಕೆ ಪಕ್ಷದ ವಿಜಯ್ ಜೋಸೆಫ್ ಕಿಂಗ್ ಮೇಕರ್ ಆಗ್ತಾರೆ, ಈ ರೀತಿಯಾದಂತಹ ಸುದ್ದಿಗಳು ಕೂಡ ಇದೆ. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಈಗಾಗಲೇ ಟಿವಿಕೆ ಪಕ್ಷವನ್ನ ತನ್ನತ್ತ ಸೆಳೆಯಲಿಕ್ಕೆ ಬಿಜೆಪಿ ಅಖಾಡಕ್ಕಿಳಿದಿದೆ ಅಂತಕೊಂಡೆ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಇಲ್ಲಿ ಎನ್ಡಿಎ ಸೋತ್ರೆ ಅದಕ್ಕೆ ಪ್ರಮುಖ ಕಾರಣ ಬಿಜೆಪಿ ಆಗ್ತದೆ ಅಂತಕೊಂಡೆ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಣ್ಣಾಮಲೈ ಅವರನ್ನ ನೆಗ್ಲೆಕ್ಟ್ ಮಾಡಿರುವಂತಹದ್ದು. ಅಣ್ಣಾಮಲೈ ಕೊಟ್ಟಂತ ಕೆಲವೊಂದು ಸಲಹೆಗಳನ್ನ ಬಿಜೆಪಿ ಏನಾದ್ರೂ ತಗೊಂಡಿದ್ರೆ ಅದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ರೆ ಖಂಡಿತವಾಗಿ ಅಲ್ಲಿ ಈ ಬಾರಿ ಎನ್ಡಿಎ ಅಧಿಕಾರಕ್ಕೆ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಪಕ್ಷ ಮಾಡ್ಕೊಂಡಿರುವಂತಹ ಕೆಲವೊಂದು ಪ್ರಮಾದಗಳಿಂದಾಗಿ ಇಲ್ಲಿ ಅಧಿಕಾರದಿಂದ ದೂರ ಸರಿಬೇಕಾದಂತಹ ಒಂದು ವಾತಾವರಣ ನಿರ್ಮಾಣ ಆಯ್ತು ಅಂತಕೊಂಡೆ ಹೇಳ್ತಾ ಇದ್ದಾರೆ. ಸೀಟು ಹಂಚಿಕೆಯ ಸಂದರ್ಭದಲ್ಲಿ ಆಗಿರುವಂತಹ ಕೆಲವೊಂದು ಪ್ರಮಾದಗಳು, ಹಾಗೇನೆ ಅಣ್ಣಾಮಲೈ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿರೋದು, ಎಲ್ಲಕ್ಕಿಂತ ಪ್ರಮುಖವಾಗಿ ಎಐಎಡಿಎಂಕೆ ಏನ್ ಹೇಳ್ತೋ ಅದನ್ನೇ ಕೇಳ್ಕೊಂಡು ಹೋಗಿರುವಂತಹದ್ದು ಇಲ್ಲಿ ಬಿಜೆಪಿಗೆ ಮುಳುವಾಗಿದೆ ಅಂತಕೊಂಡೆ ಹೇಳ್ತಾ ಇದ್ದಾರೆ. ಅಣ್ಣಾಮಲೈ ಪ್ರಾರಂಭದಿಂದನೂ ಹೇಳ್ತಾ ಇದ್ದೇನು ಅಂತ ಹೇಳಿದ್ರೆ ಟಿವಿಕೆ ಪಕ್ಷದೊಂದಿಗೆ ನಾವು ಹೊಂದಾಣಿಕೆ ಮಾಡ್ಕೊಳ್ಳೋಣ. ಒಂದ್ ವೇಳೆ ಟಿವಿಕೆ ಪಕ್ಷವನ್ನ ನಮ್ಮ ತೆಕ್ಕೆ ತಕೊಂಡ್ರೆ ಆತನನ್ನ ಮುಖ್ಯಮಂತ್ರಿ ಅಂತಕೊಂಡು ಬಿಂಬಿಸ್ಕೊಂಡು ಹೋದ್ರೆ ಖಂಡಿತವಾಗಿ ಎನ್ಡಿಎಲ್ಲಿ ಗೆಲ್ತದೆ, ಈ ರೀತಿಯಾದಂತಹ ಒಂದು ಮಾತನ್ನ ಇವರು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರಿಗೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಣ್ಣಾಮಲೈ ಅವರ ಮಾತನ್ನ ಇವರು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ. ಹಾಗೇನೆ ಅಣ್ಣಾಮಲೈ ಕೇಳಿದಂತ ಕ್ಷೇತ್ರವನ್ನು ಕೂಡ ಅವರಿಗೆ ಕೊಡದೇ ಇರೋದ್ರಿಂದ ಅಣ್ಣಾಮಲೈ ನಾನು ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತಕೊಂಡು ಡಿಕ್ಲೇರ್ ಮಾಡ್ಕೊಂಡ್ರು. ಕೇವಲ ನಾನು ಕಾರ್ಯಕರ್ತನಾಗಿ ಪಕ್ಷದ ಗೆಲುವಿಗೆ ಶ್ರಮಿಸ್ತೇನೆ ಅಂತ ಹೇಳಿದ್ರು. ಅವರು ಚುನಾವಣೆ ಸಂದರ್ಭದಲ್ಲಿ ಎಲ್ಲೂ ಕೂತ್ಕೊಳ್ಳಿಲ್ಲ, ತಮ್ಮ ಶ್ರಮವನ್ನು ಅವರು ಹಾಕಿದ್ದಾರೆ. ಆದ್ರೆ ಅದು ಓಟ್ ಆಗಿ ಪರಿವರ್ತನೆ ಆಗ್ಲಿಲ್ಲ ಅನಿಸ್ತಾ ಇದೆ. ಅದೇನೇ ಇರಲಿ, ತಮಿಳುನಾಡಿನಲ್ಲಿ ಪುನಃ ಡಿಎಂಕೆ ಅಧಿಕಾರಕ್ಕೆ ಏರ್ತದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಕೂಡ ಕೆಲವೊಂದು ಸಂಶಯಗಳಿದೆ. ನನಗನ್ನಿಸ್ತಾ ಇರೋದು ಏನಂತ ಹೇಳಿದ್ರೆ ಇಲ್ಲಿ ಟಿವಿಕೆ ಪಕ್ಷವೇ ಪುನಃ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮುವಂತ ಸಾಧ್ಯತೆ ಇದೆ.
ಹಾಗೇನೆ ವಿಜಯ್ ಜೋಸೆಫ್ ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿ ಆಗಿ ಪದಗ್ರಹಣ ಮಾಡ್ತಾರೆ ಅಂತ ತಗೊಂಡು ನನಗನ್ನಿಸ್ತಾ ಇದೆ. ನಿಮ್ಗೆ ಏನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಸ್ನೇಹಿತರೆ, ನಿಮ್ಗೆ ನಾನಿಲ್ಲಿ ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.